ನಮಸ್ಕಾರ ಮೇಷರಾಶಿಯವರೇ, ಈ ತಿಂಗಳ 22, 23 ಮತ್ತು 24ರವರೆಗಿನ ಈ 3 ದಿನಗಳು ಅತ್ಯಂತ ಪ್ರಮುಖ ಹಾಗೂ ಮಹತ್ವದ ತಿರುವುಗಳನ್ನು ನೀಡಲಿವೆ. ಗ್ರಹಗಳ ಚಲನೆಯನ್ನು ಗಮನಿಸಿದರೆ ನಮಗೆ ಒಂದು ಕಡೆ ಮಹಾ ಅದೃಷ್ಟ ಗೋಚರಿಸುತ್ತಿದ್ದರೆ ಮತ್ತೊಂದು ಕಡೆ ಸಣ್ಣ ಎಚ್ಚರಿಕೆಯೂ ಕಾಣಿಸುತ್ತಿದೆ. ಅಂದ್ರೆ ಈ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಸಣ್ಣ ಬದಲಾವಣೆಯು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಲಿದೆ ಎಂಬುದನ್ನು ಈಗ ನೋಡೋಣ. ಪ್ರಸ್ತುತ ಗುರು ಸಂಚಾರವು ನಿಮಗೆ ಸ್ವಂತ ಮನೆ ಮತ್ತು ವಾಹನ ಯೋಗವನ್ನು ಸೂಚಿಸುತ್ತಿದೆ. ಇದು ಕೇವಲ ಅದೃಷ್ಟದಿಂದ ಮಾತ್ರ ಬರುವುದಲ್ಲ, ನೀವು ಹಿಂದೆ ಹಾಕಿದ ಯೋಜನೆಗಳು ಹಾಗೂ ಉಳಿಸಿದ ಹಣ ಈಗ ಫಲ ನೀಡುವ ಸಮಯ ಬಂದಿದೆ. ಸೌಕರ್ಯಗಳು ಒಂದೇ ರಾತ್ರಿಯಲ್ಲಿ ಬರುವುದಿಲ್ಲ. ಇದು ನೀವು ಭೂತಕಾಲದಲ್ಲಿ ಪಟ್ಟ ಶ್ರಮಕ್ಕೆ ಬ್ರಹ್ಮಾಂಡ ನೀಡುತ್ತಿರುವ ಕೊಡುಗೆ. ಇದನ್ನು ಜವಾಬ್ದಾರಿಯಿಂದ ಸ್ವೀಕರಿಸಿ. ಇತ್ತೀಚಿನ ಸೂರ್ಯನ ಸಂಚಾರವು ನಮಗೆ ಅಸಾಧಾರಣ ಶಕ್ತಿಯನ್ನು ನೀಡಿದೆ. ಸೋಮವಾರ ಮತ್ತು ಬುಧವಾರದ ದಿನಾಂಕಗಳಲ್ಲಿ ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಭಯವಿಲ್ಲದವನು ಸೋಲುವುದಿಲ್ಲ, ಸರಿಯಾದ ಧೈರ್ಯವಿದ್ದವನು ಯಾವಾಗಲೂ ಗೆಲ್ಲುತ್ತಾನೆ. ಆದ್ದರಿಂದ ಈ 3 ದಿನಗಳು ನಿಮ್ಮ ಆಲೋಚನೆಗಳನ್ನು ನಂಬಿ ಹೆಜ್ಜೆ ಹಿಂದಿಡಬೇಡಿ. ಸೋಮವಾರದಂದು ಮಂಗಳನ ಆಗಮನದಿಂದಾಗಿ ನಮ್ಮ ಮಾತುಗಳಲ್ಲಿ ಕೊಂಚ ಕಟುತ್ವ ಹೆಚ್ಚಾಗಬಹುದು. ಎಷ್ಟೇ ಅದೃಷ್ಟವಿದ್ದರೂ ಕೋಪದಿಂದ ಆಡುವ ಒಂದು ಮಾತು ನೀವು ಕಷ್ಟಪಟ್ಟು ನಿರ್ಮಿಸಿಕೊಂಡ ಸಂಬಂಧಗಳನ್ನು ಮತ್ತು ಆಸ್ತಿಗಳನ್ನು ಸಹ ದೂರ ಮಾಡಬಲ್ಲದು. ಮೌನ ಎನ್ನುವುದು ದೌರ್ಬಲ್ಯವಲ್ಲ, ಅದೊಂದು ಅಸ್ತ್ರ. ಎದುರಿನವರು ನಿಮ್ಮನ್ನು ಕೆರಳಿಸಿದಾಗ ನೀವು ಮೌನವಾಗಿದ್ರೆ ಆ ಯುದ್ಧವನ್ನು ನೀವು ಗೆದ್ದಂತೆಯೇ ಸರಿ. ನೆನಪಿಡಿ, ನೀವು ಆಡುವ ಮಾತೇ ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ಈ 3 ದಿನಗಳು ನಿಮ್ಮ ಧೈರ್ಯ ನಿಮಗೆ ವಿಜಯವನ್ನು ನೀಡಿದರೆ, ನಿಮ್ಮ ಮೌನ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ನಿಮ್ಮ ಸ್ವಂತ ಮನೆಯ ಕನಸು ನನಸಾಗಲಿದ್ದು, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಭರ್ಜರಿ ಯಶಸ್ಸನ್ನು ತಂದುಕೊಡಲಿವೆ. ಮೇಷರಾಶಿಯವರಿಗೆ ಈ ಮಾಸವು ಸಾಮಾನ್ಯವಾದ ತಿಂಗಳಲ್ಲ. ಇದು ನಿಮ್ಮ ಕರ್ಮಫಲದ ಕಾಲ. ದೀರ್ಘಕಾಲದಿಂದ ನೀವು ಅನುಭವಿಸಿದ ಕಷ್ಟಗಳು, ಅಡೆತಡೆಗಳು ಏಕೆ ಬಂದವು ಎಂದು ಅರ್ಥವಾಗದ ಸಂದರ್ಭಗಳು ಎಷ್ಟೋ ಇದ್ದವು. ಆದರೆ ಈಗ ಆ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಬಂದಿದೆ. ಹಿಂದೆ ನೀವು ಮಾಡಿದ ಸಹಾಯ, ಪಟ್ಟ ಕಷ್ಟ ವೀಣಾಗಲಿಲ್ಲ. ಕರ್ಮಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡವು ನಿಮಗೆ ಎಲ್ಲವನ್ನೂ ಬಡ್ಡಿ ಸಮೇತ ಮರಳಿ ನೀಡಲು ಸಿದ್ಧವಾಗಿದೆ. ಗುಣವಂತರಾಗಿರುವುದು ದೌರ್ಬಲ್ಯವಲ್ಲ, ಅದೊಂದು ಹೂಡಿಕೆ. ಸಮಯ ಬಂದಾಗ ಅದು ನಿಮಗೆ ಅದ್ಭುತ ಪ್ರತಿಫಲವನ್ನು ನೀಡುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಮತ್ತು ಕೈತಪ್ಪಿದ ಅವಕಾಶಗಳು ಈಗ ಊಹಿಸಲಾಗದ ವೇಗದಲ್ಲಿ ಮುಂದುವರಿಯಲಿವೆ. ಇದೇ ನಿಮ್ಮ ಕರ್ಮ ಫಲದ ಅನುಕೂಲತೆ. ಯಾವುದೇ ಕೆಲಸ ವಿಳಂಬವಾಗುತ್ತಿದೆ ಎಂದರೆ ಅದು ನಿಂತು ಹೋಗಿದೆ ಎಂದಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದೆ ಎಂದರ್ಥ. ಈಗ ನಿಮ್ಮ ಸಮಯ ಬಂದಿರುವುದರಿಂದ ಯಾವುದೇ ಕೆಲಸವನ್ನು ಮುಂದೂಡಬೇಡಿ. ಹಿಂದೆ ನೀವು ಏಕೆ ಮೋಸ ಹೋಗಿದ್ದೀರಿ, ಕೆಲವು ಸಂಬಂಧಗಳು ಏಕೆ ದೂರವಾದವು ಎಂಬ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಲಿದೆ. ಅಜ್ಞಾನ ದೂರವಾಗಿ ವಾಸ್ತವಗಳು ನಿಮ್ಮ ಕಣ್ಣ ಮುಂದೆ ಕಾಣಿಸಲಿವೆ. ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಿದಾಗ ನೀವು ಸೋತಿಲ್ಲ, ಬದಲಿಗೆ ಆ ವ್ಯಕ್ತಿಯ ಅಸಲಿ ಬಣ್ಣವನ್ನು ನೋಡುವ ಅವಕಾಶ ನಿಮಗೆ ಸಿಕ್ಕಿದೆ. ಆ ಅನುಭವ ನಿಮ್ಮ ಭವಿಷ್ಯಕ್ಕೆ ಕವಚವಿದ್ದಂತೆ. ಅದನ್ನು ನೋಡಿ ಬೇಸರಪಡಬೇಡಿ, ಅದರಿಂದ ಕಲಿಯಿರಿ. ಈ ತಿಂಗಳು ನಿಮಗೆ ಕೇವಲ ಅವಕಾಶಗಳನ್ನು ಮಾತ್ರ ನೀಡುವುದಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಭಾನುವಾರದಿಂದ ಬುಧವಾರದವರೆಗಿನ ಈ 4 ದಿನಗಳು ನಿಮ್ಮ ಜೀವನದ ಸ್ಥಿರತೆ ಮತ್ತು ನಿಮ್ಮ ಆವೇಶದ ನಡುವೆ ನಡೆಯುವ ಸಣ್ಣ ಹೋರಾಟವಾಗಿದೆ. ಗುರು ಉಚ್ಚಸ್ಥಾನದಲ್ಲಿರುವುದರಿಂದ ಸ್ಥಿರವಾದ ಗೃಹಯೋಗ ಅಥವಾ ವಾಹನ ಯೋಗ ಖಂಡಿತವಾಗಿಯೂ ಇದೆ. ಸೌಕರ್ಯಗಳನ್ನು ಪಡೆಯುವಾಗ ವಿನಯವನ್ನು ಕಳೆದುಕೊಳ್ಳಬೇಡಿ. ಸೂರ್ಯನು ನಿಮ್ಮಲ್ಲಿ ಹೋರಾಟದ ಮನೋಭಾವವನ್ನು ನೀಡುತ್ತಿದ್ದಾನೆ. ಯಾವುದೇ ಕೆಲಸವನ್ನು ಆರಂಭಿಸಿದರೂ ಪೂರ್ಣಗೊಳಿಸುವ ಆತ್ಮವಿಶ್ವಾಸ ನಿಮಗಿರುತ್ತದೆ. ಆದರೆ ಸೋಮವಾರ ಮಂಗಳನ ಬದಲಾವಣೆಯಿಂದಾಗಿ ಒಂದು ಸಣ್ಣ ಎಚ್ಚರಿಕೆ ಶಕ್ತಿ ಇದೆ ಎಂದ ಮಾತ್ರಕ್ಕೆ ಯುದ್ಧ ಮಾಡಬೇಕಾದ ಅಗತ್ಯವಿಲ್ಲ. ನಿಮ್ಮ ಶಕ್ತಿಯನ್ನು ಕೆಲಸದ ಮೇಲೆ ಹಾಕಿ, ಮಾತುಗಳ ಮೇಲಲ್ಲ. ಒಂದು ಸಣ್ಣ ಆವೇಶದ ನಿರ್ಧಾರ ನಿಮ್ಮ ಸಂಬಂಧಗಳನ್ನು ಹಾನಿಗೊಳಿಸಬಹುದು. ಈ ದಿನಗಳು ಸ್ವರ್ಣಯುಗವಾಗಬೇಕಾದರೆ ಮಾತಿನ ಮೇಲೆ ನಿಯಂತ್ರಣವಿರಲಿ. ಸೋಮವಾರ, ಮಂಗಳವಾರ ಮತ್ತು ಬುಧವಾರದ ದಿನಾಂಕಗಳಲ್ಲಿ ನಿಮಗೆ ಒಂದು ಪರೀಕ್ಷೆಯಂತಹ ಪರಿಸ್ಥಿತಿ ಎದುರಾಗಲಿದೆ. ಹಿಂದೆ ನಿಮ್ಮನ್ನು ನೋಯಿಸಿ ದೂರ ಹೋದವರು ಈಗ ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಪ್ರಯತ್ನಿಸಬಹುದು. ಪ್ರತಿಯೊಬ್ಬ ಮನುಷ್ಯನೂ ಬದಲಾಗುತ್ತಾನೆ ಎಂದು ನಂಬುವುದು ಒಳ್ಳೆಯದೇ, ಆದರೆ ಎಲ್ಲರೂ ಬದಲಾಗುವುದಿಲ್ಲ. ಅವರ ಅಸಲಿ ಉದ್ದೇಶವನ್ನು ಗಮನಿಸಿ. ಅವರು ನಿಮ್ಮ ಆರೋಗ್ಯ, ಹಣ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ವಿಚಾರಿಸಬಹುದು. ಅಂಥವರಿಗೆ ನಿಮ್ಮ ವಿಷಯಗಳನ್ನು ಹೇಳುವುದು ಎಂದರೆ ನಿಮ್ಮ ರಹಸ್ಯಗಳನ್ನು ಶತ್ರುಗಳಿಗೆ ನೀಡಿದಂತೆ. ಅವರಿಗೆ ನಿಮ್ಮ ನೆನಪಾಗುವುದು ಕೇವಲ ಅವರ ಕೆಲಸವಿದ್ದಾಗ ಮಾತ್ರ. ಇಂತಹವರಿಗೆ ಮತ್ತೆ ಅವಕಾಶ ನೀಡಿ ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳಬೇಡಿ. ಮುಖದ ಮೇಲೆ ನಗುತ್ತಾ ಬೆನ್ನ ಹಿಂದೆ ವಿಷ ಕಾರುವವರು ಅತ್ಯಂತ ಅಪಾಯಕಾರಿ.
ಸಹಾಯ ಮಾಡುವುದು ನಿಮ್ಮ ಗುಣ, ಆದರೆ ನಿಮ್ಮನ್ನು ಪದೇ ಪದೇ ಬಳಸಿಕೊಳ್ಳುವ ವ್ಯಕ್ತಿಗಳಿಗೆ ಆಗುವುದಿಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಯಶಸ್ಸು, ಹೂಡಿಕೆಗಳು ಮತ್ತು ಯೋಜನೆಗಳನ್ನು ಯಾರಿಗೂ ಮುಂಚಿತವಾಗಿ ಹೇಳಬೇಡಿ. ಗೆಲ್ಲುವ ಮುನ್ನ ಯಾರಿಗೂ ಹೇಳಬೇಡಿ. ಗೆದ್ದ ನಂತರ ಎಲ್ಲರೂ ತಾವಾಗಿಯೇ ನೋಡುತ್ತಾರೆ. ಮಾತುಗಳು ಮಾಯ ಮಾಡುತ್ತವೆ, ಆದರೆ ನಡವಳಿಕೆಗಳು ವಾಸ್ತವವನ್ನು ತೋರಿಸುತ್ತವೆ. ವ್ಯಾಪಾರ ರಂಗದಲ್ಲಿರುವ ಮೇಷರಾಶಿಯವರಿಗೆ ಈ 3 ದಿನಗಳು ಸಾಮಾನ್ಯ ದಿನಗಳಲ್ಲ. ಗುರು ಮತ್ತು ಶುಕ್ರನ ಸಂಚಾರವು ಭೂಮಿ ಖರೀದಿ, ಕಟ್ಟಡ ನಿರ್ಮಾಣ ಕ್ಷೇತ್ರ ಹಾಗೂ ಒಳಾಂಗಣ ವಿನ್ಯಾಸ ಕ್ಷೇತ್ರದಲ್ಲಿರುವವರಿಗೆ ವರಪ್ರಸಾದವಾಗಲಿದೆ. ದೊಡ್ಡ ಒಪ್ಪಂದಗಳು ನಿಮ್ಮದಾಗಲಿವೆ. ಕಷ್ಟಪಟ್ಟು ದುಡಿದ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು, ಸರ್ಕಾರಿ ಕೆಲಸಗಳು ಅಥವಾ ಗುತ್ತಿಗೆಗಳಿಗಾಗಿ ಕಾಯುತ್ತಿರುವವರಿಗೆ ಶುಭವಾರ್ತೆ ಸಿಗಲಿದೆ. ಮಂಗಳವಾರದಿಂದ ಬುಧನ ಅನುಕೂಲತೆಯಿಂದಾಗಿ ಸಂಪರ್ಕ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಕುದುರಲಿವೆ. ನಿಮ್ಮ ಮಾತುಗಾರಿಕೆಯ ಮೇಲೆ ಗಮನವಿರಲಿ. ಆರ್ಥಿಕವಾಗಿ ಗುರು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಧನಹರಿವು ತುಂಬಾ ಚೆನ್ನಾಗಿದೆ. ಪರಸ್ಪರ ನಿಧಿಗಳು ಅಥವಾ ಆಸ್ತಿಗಳ ಮಾರಾಟದ ಮೂಲಕ ಊಹಿಸಲಾಗದ ಲಾಭ ಸಿಗಲಿದೆ. ಆದರೆ ಸೋಮವಾರ ಮಂಗಳನ ಪ್ರವೇಶದಿಂದಾಗಿ ಆಕಸ್ಮಿಕ ಖರ್ಚುಗಳು ಬರಬಹುದು. ಕುಟುಂಬದ ಶುಭ ಕಾರ್ಯಗಳಿಗಾಗಿಯೋ ಅಥವಾ ಆಸ್ತಿ ನೋಂದಣಿಗಾಗಿಯೋ ಹಣ ಖರ್ಚಾಗಬಹುದು. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಈ 3 ದಿನಗಳಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡಬೇಡಿ. ಕೊಟ್ಟ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ಆರೋಗ್ಯದ ವಿಷಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಅಪಾರ ಶಕ್ತಿ ಇರುತ್ತದೆ. ಆದರೆ ಈ ಶಾರೀರಿಕ ಉಷ್ಣತೆಯನ್ನು ತಡೆದುಕೊಳ್ಳುವುದು ಒಂದು ಸವಾಲು. ಯಂತ್ರಕ್ಕೂ ವಿಶ್ರಾಂತಿ ಬೇಕಿರುವಂತೆ ನಿಮ್ಮ ದೇಹಕ್ಕೂ ಅಗತ್ಯ ವಿಶ್ರಾಂತಿ ನೀಡಿ. ಸೋಮವಾರದ ನಂತರ ಆರೋಗ್ಯದಲ್ಲಿ ಸಣ್ಣಪುಟ್ಟ ಬದಲಾವಣೆಗಳಾಗಿ ಬಾಯಿ ಹುಣ್ಣು ಅಥವಾ ಹಲ್ಲಿನ ಸಮಸ್ಯೆಗಳು ಬರಬಹುದು. ದೇಹ ನೀಡುವ ಸಣ್ಣ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಆಹಾರ ನಿಯಮಗಳ ಕಡೆಗೆ ಗಮನವಿರಲಿ. ಧ್ಯಾನ ಮತ್ತು ಯೋಗ ನಿಮಗೆ ಕವಚದಂತೆ ಕೆಲಸ ಮಾಡಲಿವೆ. ದಿನಕ್ಕೆ 15 ನಿಮಿಷ ನಿಮಗಾಗಿ ಸಮಯ ಮೀಸಲಿಡಿ. ಗುರು ಮತ್ತು ಶುಕ್ರನ ಸಂಯೋಜನೆಯಿಂದಾಗಿ ಮನೆಯಲ್ಲಿ ಪ್ರಸ್ತುತ ಆಹ್ಲಾದಕರ ವಾತಾವರಣವಿದೆ. ತಾಯಿಯ ಆರೋಗ್ಯ ಸುಧಾರಿಸುವುದು, ವಿವಾಹ ಪ್ರಯತ್ನಗಳು ಸಫಲವಾಗುವುದು ಕಂಡುಬರುತ್ತದೆ. ಆದರೆ ಸೋಮವಾರದಿಂದ ಮಂಗಳನ ಪ್ರಭಾವದಿಂದಾಗಿ ಮಾತುಗಳಲ್ಲಿ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಸಂಬಂಧಗಳಲ್ಲಿ ಗೆಲ್ಲುವುದಕ್ಕಿಂತ ಸಂಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯ. ವಾದಗಳು ಬಂದಾಗ ಮೌನವಾಗಿರುವುದೇ ದೊಡ್ಡ ವಿಜಯ. ಕ್ಷಮಿಸುವುದು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಪ್ರೀತಿಯ ಸಂಕೇತ. ಮಂಗಳವಾರದಿಂದ ಬುಧನೂ ಜೊತೆಯಾಗುವುದರಿಂದ ವಿದ್ಯಾರ್ಥಿಗಳಿಗೆ ಅದ್ಭುತ ಏಕಾಗ್ರತೆ ಲಭಿಸಲಿದೆ. ವಿದೇಶಿ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸೂಕ್ತ ಸಮಯ. ಈ 3 ದಿನಗಳಲ್ಲಿ ನಾವು ಮಾಡುವ ಪರಿಹಾರಗಳು ನಮ್ಮ ಆವೇಶವನ್ನು ಕಡಿಮೆ ಮಾಡಿ ಅದೃಷ್ಟವನ್ನು ಹೆಚ್ಚಿಸುತ್ತವೆ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿರಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆ ಮಾಡುವುದರಿಂದ ಕೋಪ ಶಾಂತವಾಗುತ್ತದೆ. ನಮ್ಮ ತಾಯಿಯನ್ನು ಗೌರವಿಸುವುದಕ್ಕಿಂತ ದೊಡ್ಡ ಪರಿಹಾರ ಮತ್ತೊಂದಿಲ್ಲ. ಈ 3 ದಿನಗಳಲ್ಲಿ ನಿಮ್ಮ ತಾಯಿಗೆ ಒಂದು ಸಣ್ಣ ಉಡುಗೊರೆ ನೀಡಿ ಅಥವಾ ಅವರೊಂದಿಗೆ ಸಮಯ ಕಳೆಯಿರಿ. ಮನೆಯಲ್ಲಿರುವ ಹಿರಿಯರನ್ನು ದೇವರೆಂದು ಭಾವಿಸಿ. ಕೊನೆಯದಾಗಿ, ಭೂತಕಾಲದಲ್ಲಿ ನಡೆದ ದ್ರೋಹಗಳು ನಿಮ್ಮ ಜೀವನವನ್ನು ನಾಶಮಾಡಲು ಬರಲಿಲ್ಲ, ನಿಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸಲು ಬಂದಿವೆ. ಈಗ ನಿಮ್ಮ ಮುಂದೆ 2 ದಾರಿಗಳಿವೆ. ಒಂದೋ ಗತಕಾಲವನ್ನು ನೆನೆದು ಕೊರಗುವುದು, ಇಲ್ಲವೇ ಆ ಅನುಭವಗಳಿಂದ ಪಾಠ ಕಲಿತು ಭವಿಷ್ಯವನ್ನು ಬಂಗಾರವಾಗಿಸಿಕೊಳ್ಳುವುದು. ನಿರ್ಧಾರ ನಿಮ್ಮ ಕೈಯಲ್ಲಿ. ಈ ತಿಂಗಳು ನಿಮಗೆ ಹೊಸ ಬದಲಾವಣೆಗಳನ್ನು ತರಲಿದ್ದು, ಅದನ್ನು ಧೈರ್ಯದಿಂದ ಎದುರಿಸಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅದ್ಭುತಗಳು ಸಂಭವಿಸುತ್ತವೆ. ನಿಮ್ಮ ಯಶಸ್ಸಿಗಾಗಿ ಕಾಯುತ್ತಿರುತ್ತೇವೆ. ಇಂದಿನ ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ತೃಪ್ತಿ ತಂದಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.